Yes guys, so welcome to my channel or welcome back to my YouTube channel. So ನಾನು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಹಸ್ಬೆಂಡ್ಗೋಸ್ಕರ ಸೊಪ್ಪು ಪಪ್ಪು ಮಾಡಿ ಇಟ್ಟರೆ ಇವಾಗ ಅವರು ಮಟನ್ ತೊಗೊಂಬಂದಿದ್ದಾರೆ, ಮಟನ್ ರೆಸಿಪಿ ಮಾಡ್ತಿದ್ದಾರೆ. ಸೊ ಅದನ್ನ ನಾನು ತೋರಿಸ್ತೀನಿ. ಗ್ಲಾಸ್ ನೀರು ಹಾಕ್ಬೇಕಾ ಬೇಯಲಿಕ್ಕೆ? ಓಕೆ, ಜಲ್ಲು ಕೆಜಿ ಮಟನ್ ಆಲ್ರೆಡಿ ಬೇಯಲಿಕ್ಕೆ ಅಂತ ಇಟ್ಟಿದ್ದೀವಿ. ಇಲ್ಲಿ ಮೆಣಸಿನ್ಕಾಯಿ, ಜೀರಿಗೆ ಮತ್ತೆ ಕರಿಬೇವು, ಮೆಣಸಿನಕಾಳು ಹಾಕಿದ್ದೀವಿ. ಅದೇ ರೀತಿ ಸ್ವಲ್ಪ ಸೋಂಪು ಕಾಳು. ಗೈಸ್, ಇಲ್ಲಿ ಆಲ್ರೆಡಿ ವಿಜುವಲ್ ಬರಲಿಕ್ಕೆ ರೆಡಿ ಆಗಿದೆ. ಐ ಆಮ್ ಸೋ ಎಕ್ಸೈಟಿಂಗ್ ಗೈಸ್. ಹಾಗೆ ಜೊತೆಗೆ ಸ್ವಲ್ಪ ಚಕ್ಕೆ, ಲವಂಗ ಹಾಗೆ ಏಲಕ್ಕಿನ ಕೂಡ ಹಾಕೋಬೇಕು. ಹಾಗೆ ಇಲ್ಲಿ ಸ್ವಲ್ಪ ಕೊಬ್ಬರಿನ, ಅಂದರೆ ಕೊಬ್ಬರಿ ಆದರೂ ಆಯಿತು, ಕಾಯಿ ಆದರೂ ಆಯಿತಾ, ಕಾಯಿ ಇಲ್ಲ ಕೊಬ್ಬರಿ ಯಾವುದಾದ್ರೂ ಆಯಿತು. ಇದಿಷ್ಟು ಮಸಾಲೆ ಬಂದು ನಾವು ತಗೊಂಡಿರೋದು ಜಸ್ಟ್ ಅರ್ಧ ಕೆಜಿ ಮಟನ್ಗೆ ನಾವು ಇದನ್ನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇರೋದು ಗೈಸ್. ಹಾಗೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಈ ಧನಿಯಾ ಕಾಳೆ. ಆ್ಯಕ್ಚುಲಿ ಧನಿಯಾ ಕಾಳು ಹಾಕೋದ್ರಿಂದನೇ ನೀಟಾಗಿ ಫ್ಲೇವರು ಮತ್ತು ಮಸಾಲೆ ಎಲ್ಲ ನೀಟಾಗಿ ಆಗುತ್ತೆ. ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಈಗ ಫ್ರೈ ಮಾಡೋ ಕೆಲಸ ನನ್ನ ಹಸ್ಬೆಂಡು, ನಾನು ಸ್ವಲ್ಪ ಇವಾಗ ಫ್ರೈ ಮಾಡಿದ್ದೀನಿ, ಇನ್ನೆಲ್ಲ ಅವ್ರದ್ದೇ ಕೆಲಸ ಗೈಸ್. ಆಮೇಲೆ ಸಿಗ್ತೀನಿ. ಸ್ಟವ್ ಆಫ್ ಮಾಡಿ ಇದನ್ನ ರುಬ್ಕೋಬೇಕು ಗೈಸ್. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೋಬೇಕು. ಸೊ ಎಣ್ಣೆ ಕಾದ ನಂತರ ಅದಕ್ಕೆ ಕರಿಬೇವನ್ನ ಹಾಕ್ಕೋಬೇಕು. ಆಯಿಲ್ ಹಾಕೊಂಡ್ಮೇಲೆ ಅದು ಕರಿಬೇವು, ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೋಬೇಕು. ನಾವಿಲ್ಲಿ ಅಂಗಡಿಯಿಂದ ತೊಗೊಂಬಂದಿರೋ ಪೇಸ್ಟ್ ಹಾಕಿದ್ದೀವಿ. ನಿಮಗೆ ಏನಾದರೂ ಟೇಸ್ಟ್ ಇನ್ನೂ ಚೆನ್ನಾಗಿ ಬೇಕು ಅಂದರೆ ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಗೈಸ್. ಇವಾಗ ಇದಕ್ಕೆ ಬೆಂದಿದೆ ಮಟನ್ ಆಲ್ರೆಡಿ, ಸೊ ಅದನ್ನು ಹಾಕಬೇಕು. ವಾವ್ ವಾವ್ ವಾವ್. ಬಾಣಲಿಗೆ ಇದನ್ನು ಹಾಕ್ಕೊಂಡ್ಮೇಲೆ ನಾವೇನು ರುಬ್ಬಿರ್ತೀವಿ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಬೇಕು. ಸೊ ಮಸಾಲೆ ಆ್ಯಡ್ ಮಾಡಿ ಆದಮೇಲೆ ಫುಲ್ ಅದು ಡ್ರೈ ಆಗೋವರೆಗೂ ನಾವು ಅದನ್ನು ಬಾಡಿಸ್ಕೋಬೇಕು. ಆವಾಗಲೇ ಅದು ಡ್ರೈ, ಅಂದರೆ ಮಟನ್ ಡ್ರೈ ರೆಸಿಪಿ ಆಗುತ್ತೆ ಗೈಸ್. ಇದು ತಿಂದಾದ್ಮೇಲೆ ನನಗೆ ಏನು ಅನ್ನಿಸ್ತು ಅಂದರೆ, ಈಗ ಹೋಟೆಲಲ್ಲೆಲ್ಲ ಮಟನ್ ಗೀ ರೋಸ್ಟ್ ಅಂತ ಕೊಡ್ತಾರೆ. ಸೊ ನಾವು ಇದಕ್ಕೆ ಸ್ವಲ್ಪ ಮೇಲೆ ಗೀ ಹಾಕ್ಕೊಂಡ್ರೆ ವಾವ್, ಏನು ಸಖತ್ತಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.